ಆಗಿದೆ ಕಾಂಟ್ರಾಕ್ಟ್ ಲೇಬರರ್ಸ್ ಅಂತೇಳಿ. ಇವತ್ತು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ ಅವರು, ಕರೆದಾಗ ಹೋಗೋದು, ಕರೆದಿದ್ದಾಗ ಮಳೆಯಾಗಿರೋದು, ಇಂಥದ್ದು ಇವತ್ತು ಬೆಳೆದ್ಬಿಟ್ಟದ. ಅವ್ರಿಗೇನಾದ್ರು ಪರ್ಯಾಯವಾಗಿ ನೀವು ಅವ್ರಿಗೆಲ್ಲ ಉದ್ಯೋಗ ಕೊಡುವಂಥ ಪರ್ಯಾಯತೆಯನ್ನು ನಮ್ಮ BJP ಸರ್ಕಾರ ಮಾಡಲಿಕ್ಕೆ ಸಾಧ್ಯನಾ? ಕೇಂದ್ರದಂತೆ ಅವರಿದ್ದಾರೆ, ಮಾಡಿಲ್ಲ. ಸ್ಟೇಟದಲ್ಲಿ ಸಿದ್ದರಾಮಯ್ಯರಿಗೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ, ಒದ್ದಾಡಿ ಖಜಾನೆ ಖಾಲಿ ಮಾಡಿಕೊಂಡು. ಬಟ್ ಇವತ್ತು ಕಾರ್ಮಿಕರ ಸಮಸ್ಯೆಯನ್ನು ಮೊದಲು ಸಾಲ್ವ್ ಮಾಡೋ ಜೊತೆಗೆ ಈ ಗ್ಯಾರಂಟಿಗಳು ಉಳಿಸ್ಕೊಂಡು ಉದ್ಯೋಗ ಸೃಷ್ಟಿ ಮಾಡಿದರೆ, ಉದ್ಯೋಗ ಸೃಷ್ಟಿ ಆಯ್ತಂದ್ರೆ ಒಂದು ಕುಟುಂಬ ನಡೆಯೋದಕ್ಕೆ ಅವ್ರಿಗೆ ದುಡ್ಡು ಬರಲಿಕ್ಕೆ ಆಯ್ತದೆ. ಸಹಜವಾಗಿ ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳನ್ನ ಕಿತ್ತಾಗಲಿಕ್ಕೂ ಸಾಧ್ಯ ಆಗ್ತದೆ, ಇಲ್ಲಂತಲ್ಲ. ಗ್ಯಾರಂಟಿ ಕೊಡ್ತಾ ಇರೋದು ಸ್ವಲ್ಪ ಬಿದ್ದ ಸಮಾಜಕ್ಕೆ, ಆರ್ಥಿಕವಾಗಿ ಅಭದ್ರ ಇದ್ದಂಥವ್ರಿಗೆ ಇವತ್ತು ಅನುಕೂಲ ಆಗದಿದ್ದು ಸುಳ್ಳೇನಲ್ಲ ಅನ್ನೋ ಮಾತನ್ನು ನಾವು ನಮ್ಮ ಅನುಭವದ ಮಾತಿನ ಜೊತೆ ಹಂಚ್ಕೋಬೇಕಾಗಿದೆ. ಇದರರ್ಥ ಇಷ್ಟ, ಗ್ಯಾರಂಟಿ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಸಾಧ್ಯದ ಇವತ್ತು BJPಗೆ ಉತ್ತರ ಕೊಡಬೇಕಾಗಿದೆ. ದೆಹಲಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಆಮ್ ಆದ್ಮಿದಿದ್ದು ಅಲ್ಲಿ ಗ್ಯಾರಂಟಿ ಕೊಟ್ಟು ಜೊತೆಗೆ ಲಾಭದ ಬಜೆಟ್ ತೋರಿಸ್ತಾಯಿದ್ರು. ಇವತ್ತು ಗ್ಯಾರಂಟಿಗಳಿಗೆಲ್ಲ ಬಂದಾಗಿದ್ದಾವೆ, ಸುದ್ದಿಗಳಿದ್ದಾವೆ. ಆ ದಿಶೆಯಲ್ಲಿ ನಮ್ಮ BJP ಸರ್ಕಾರದ ಸಹಿತ ಅಟ್ಯಾಕ್ ಮಾಡಲಿ, ಕಾಂಗ್ರೆಸ್ ಮೇಲೆ ಏನು ತಪ್ಪಿಲ್ಲ. ಆದ್ರೆ ಅದೇ ಕಾಲಕ್ಕೆ ಗ್ಯಾರಂಟಿ ಕೊಟ್ಟು ಖಜಾನೆ ತುಂಬಿಸೋದು ಏನು ಪ್ಲ್ಯಾನ್ ಇದ್ರೆ ಅದನ್ನು ಹೇಳ್ರಿ, ಬ್ಯಾಡ್ ನೀವು ಬಂದಾಗ ಮಾಡಿರಿ. ಯಾಕಂದ್ರೆ ನಿಮ್ಮ ಪ್ಲ್ಯಾನ್ ಅವ್ರಿಗೆ ಕೇಳಿದ್ರಿ ಕಾಂಗ್ರೆಸ್ಸಿಗೆ ಅನ್ನೋ ಮಾತು ಹೇಳ್ತಾ, ಒಟ್ಟಾರೆಯಾಗಿ 7ನೇ ತಾರೀಕಿನೊಳಗೆ ಮೋಸ್ಟ್ಲಿ ಸಿದ್ದರಾಮಯ್ಯ ಸಾಲ್ವ್ ಮಾಡಬಹುದು. ಇಲ್ಲಾಂದರೆ ಮತ್ತೆ ತಿರುಗಿ ಹೋಗ್ತದೆ ಮುಷ್ಕರ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಅವ್ರ ಬದುಕದಲ್ಲಿ ಕಾರ್ಮಿಕರು ಆ ಬದುಕುವಷ್ಟು ನಾವು ಅನುಕೂಲ ಮಾಡಿದರೆ ಮಾತ್ರ ಮುಂದಿನ ಭವಿಷ್ಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.